ಮಾರುಕಟ್ಟೆಯಲ್ಲಿ ಚಿನ್ನ ಹಾವು ಏಣಿ ಆಟ ಆಡ್ತಾ ಇದೆ. ಬೆಳಗ್ಗೆ ಇಳಿಕೆ ಕಂಡಿದ್ದಂಥ ಹಳದಿ ಲೋಹ ಸಾಯಂಕಾಲದ ವೇಳೆಗೆ 2,000 ರೂಪಾಯಿ ಏರಿಕೆ ಕಂಡಿರೋದಿಲ್ಲಿ. ಕೊಂಚ ಕುಸಿತ ಆದಮೇಲೆ ಚಿನ್ನ, ಅದರಲ್ಲೂ 24 ಕ್ಯಾರೆಟ್ನ ಚಿನ್ನದ ಬೆಲೆ 10 ಗ್ರಾಮ್ಗೆ 1,51,210 ರೂಪಾಯಿ. ನೆನ್ನೆಲ್ಲ ಇದೇ ಒಂದು 1,40,000 ರೂಪಾಯಿಲಿತ್ತು. 10 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನ. ಇವತ್ತಿಗೆ ನೋಡಿ ಓವರಾಲ್ ಚೆಕ್ ಮಾಡ್ಕೊಂಬಿಟ್ಟಾಗ ಅದು ಇನ್ನೂ ಕುಸಿಯುತ್ತೆ ಅಂತೆಲ್ಲ ಹೇಳಲಾಗಿತ್ತಲ್ಲ, ಇದೀಗ ಮತ್ತೆ 1.5 ಲಕ್ಷದ ಮಾರ್ಕನ್ನು ದಾಟ್ತದು. 1,51,210 ರೂಪಾಯಿ ಕೊಟ್ಟರೆ 24 ಕ್ಯಾರೆಟ್ನ ಚಿನ್ನ ನಿಮಗೆ 10 ಗ್ರಾಮ್ ಸಿಗುತ್ತೆ. ಜಾಗತಿಕ ಹೂಡಿಕೆ ಮತ್ತು ಆರ್ಥಿಕ ಬದಲಾವಣೆಗಳಿಂದಾಗಿ ವಿಶೇಷ ಕದನ ವಿರಾಮ, 5 ದಿನಗಳ ಕಾಲದ ಕದನ ವಿರಾಮವನ್ನು ಟ್ರಂಪ್ ಏಕಪಕ್ಷೀಯವಾಗಿ ಘೋಷಣೆ ಮಾಡಿದರೂ ಕೂಡ ಜಗತ್ತಿಗೆ ಕೊಟ್ಟಿರತಕ್ಕಂಥ ಸಂದೇಶ, ಇನ್ನು ಹೆಚ್ಚು ದಿನ ಯುದ್ಧ ನಡೆಯಲಾರದು, ಮಾರ್ಕೆಟ್ ಮತ್ತೆ ಮಾಮೂಲಿ ಅಂತ ಆಗುತ್ತೆ, ಮತ್ತು ರಫ್ತು ಆಮದು ನಡೆಯುತ್ತೆ, ಮತ್ತು ವ್ಯಾಪಾರ ವಹಿವಾಟು ಓಪನ್ ಆಗುತ್ತೆ, ಮತ್ತು ವಿಮಾನದ ಹಾರಾಟಗಳು ಶುರುವಾಗ್ತವೆ. ಈ ಆಶಾವಾದ ಇದೆಯಲ್ಲ, ಆ ಕಾರಣದಿಂದ ಏನಾಗ್ತಾ ಇದೆ, ಚಿನ್ನ ಮತ್ತು ತನ್ನ ವ್ಯಾಲ್ಯೂವನ್ನು ಜಾಸ್ತಿ ಮಾಡಿಕೊಂಡಿದೆ. ಇನ್ನು 22 ಕ್ಯಾರೆಟ್ನ ಚಿನ್ನ 10 ಗ್ರಾಮ್ಗೆ 1,27,821 ರೂಪಾಯಿ. ಬೆಳ್ಳಿ ಕೂಡ ಸಾಯಂಕಾಲದ ಹೊತ್ತಿಗೆ ಏರಿಕೆಯನ್ನು ಕಂಡು ಕೆಜಿಗೆ 5,000 ರೂಪಾಯಿ ಜಾಸ್ತಿ ಆಯಿತು. ಬೆಳ್ಳಿ ಭಾರತದಲ್ಲಿ ಪ್ರತಿ ಕೆಜಿ ಬೆಳ್ಳಿಗೆ 2,75,000 ರೂಪಾಯಿ ಇದೆ. ಬೆಳ್ಳಿಯಲ್ಲಿ ಇಷ್ಟರ ಮಟ್ಟಿಗೆ ಒಂದು ಏರಿಕೆ ಆಗಿದೆ. ಇಲ್ಲಿ ಇನ್ನು ಬೆಳ್ಳಿ ಚಿನ್ನ ಕುಸ್ತಿದ್ಯಾಕೆ ಅಂತ ನೋಡಿದಾಗ, ಮೊದಲನೇ ಕಾರಣ ಅಮೆರಿಕನ್ ಡಾಲರ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದು ತನ್ನ ವ್ಯಾಲ್ಯೂವನ್ನು ಹೆಚ್ಚು ಮಾಡಿಕೊಂಡಿದ್ದು, ಚಿನ್ನವನ್ನು ಇಲ್ಲಿ ಡಾಲರ್ಗಳಲ್ಲಿ ಖರೀದಿ ಮಾಡೋಕ್ಕೆ ಶುರು ಮಾಡಿದ್ರು. ಇರಾನ್ ಮೇಲಿನ ಯುದ್ಧ ಆದಮೇಲೆ ಜನ ಏನು ಥಿಂಕ್ ಮಾಡಿದ್ರು ಅಂದರೆ, ನಾನು ಗಟ್ಟಿ ಚಿನ್ನ ಇಟ್ಕೊಳ್ಳುವ ಬದಲಾಗಿ ಡಾಲರ್ ಇಟ್ಕೊಂಡ್ರೆ ಯಾವ ದೇಶದಲ್ಲಿ ಹೋದರೂ ಕೂಡ ಥ್ರೂ ಡಾಲರ್ ಕ್ಯಾಶ್ ಈಸ್ ಆಲ್ವೇಸ್ ಫೈನ್ ಅಂತ ಹೇಳ್ತಾರೆ. ಯಾವ ದೇಶದಲ್ಲಿ ಹೋದರೂ ನಾನು ಜೀವನ ಮಾಡ್ಕೊಂಡ್ಬಿಡ್ಬೋದು ಅದರಲ್ಲಿ. ಇದೊಂದು ನಂಬಿಕೆ. ಕೆವಿನ್ ವಾರ್ಷ್ ಅಮೆರಿಕದ ಫೆಡ್ರಲ್ ಬ್ಯಾಂಕ್ನ ಮುಖ್ಯಸ್ಥನಾಗಿ ನಿಯೋಜನೆಗೊಂಡ ಬಳಿಕ ಇನ್ನೂ ಸೀಟಲ್ಲಿ ಕೂತಿಲ್ಲ, ನಿಯೋಜನೆ ಆಗ್ತಾ ಇದ್ದಂತೆ ಒಂದು ಆಶಾವಾದ. ಅಮೆರಿಕದ ಫೆಡ್ರಲ್ ಬ್ಯಾಂಕ್ ಏನು ಮಾಡಿತು, ನಾನು ಬಡ್ಡಿ ದರಗಳಲ್ಲಿ ಏನು ವ್ಯತ್ಯಾಸ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ವಾರ್ ಕೂಡ ಆಯಿತು, ಡಾಲರ್ಗೆ ವ್ಯಾಲ್ಯೂ ಜಾಸ್ತಿ ಆಯಿತು. ಆಗೇನು ಮಾಡಿದ್ರು ಜನ, ಯಾವುದು ಚಿನ್ನ ಇದ್ದಂತೆಯೇ ಇದೆ, ಈ ಚಿನ್ನವನ್ನು ನಾನು ಕೊಟ್ಟುಬಿಟ್ಟು ಬಂದಂಥ ಹಣದಿಂದ ಡಾಲರ್ ಕೊಂಡುಕೊಂಡ್ರೆ ಅದಕ್ಕೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಆದಾಗ ನನಗದು ಲಾಭ ಮಾಡುತ್ತೆ ಅಂತ ಆ ಚಿನ್ನವನ್ನು ಮಾರೋಕ್ಕೆ ಯಾವಾಗ ಇಟ್ಟರು, ಮಾರ್ಕೆಟ್ಗೆ ಚಿನ್ನದ ಸಪ್ಲೈ ಜಾಸ್ತಿ ಆಯಿತು. ಸೊ ಚಿನ್ನದ ಸಪ್ಲೈ ಜಾಸ್ತಿ ಆದಾಗ ಬೆಲೆ ಕಡಿಮೆ ಆಗಿತ್ತು. ಇದೀಗ 5 ದಿನಗಳ ಕಾಲದ ವಾರೆಲ್ಲ ಎಂಡ್ ಆಗ್ತಿದೆ, ಹಾಗೆ ಹೀಗೆ ಅಂತೆಲ್ಲ ಬಂತಲ್ಲ, ಮತ್ತೆ ಸ್ವಲ್ಪ ಚಿಗುರ್ತಾ ಇದೆ ಆಶಾವಾದ. ಚಿನ್ನದ ಮೇಲಿನ ಮೋಹ ಹಾಗೆ ಅಲ್ವಾ. ಸೊ ಚಿನ್ನದ ಬದಲು ಡಾಲರನ್ನು ಇಟ್ಕೊಳ್ಳುವಂಥ ಮೋಹ ಜಾಸ್ತಿ ಆಯಿತು. ಈಗ ಭಾರತದಲ್ಲಿಯೂ ಕೂಡ ಡಾಲರ್ ಬಲವಾಗಿದ್ದರಿಂದ ಆಮದು ವೆಚ್ಚ ಹೆಚ್ಚಾಗಿ ಬೇಡಿಕೆ ಕುಸಿತಿದೆ. ಎರಡನೇ ಕಾರಣ ಬಡ್ಡಿ ದರ, ಬಾಂಡ್ ಈಲ್ಡ್ ಆಗಿರೋದು. ಬ್ಯಾರೆಲ್ ಕಚ್ಚಾ ತೈಲ ದರ $110 ಏರಿಕೆ ಹಿನ್ನೆಲೆಯಲ್ಲಿ ಹಣದುಬ್ಬರದ ಆತಂಕ ಕೂಡ ಇತ್ತು. ಇಂತಹ ಸಮಯದಲ್ಲಿ ಸಾಮಾನ್ಯವಾಗಿ ಬಡ್ಡಿ ದರ ಕಡಿಮೆ ಮಾಡ್ತಾರೆ. ಆದರೆ ಈ ಬಾರಿ US ಫೆಡರಲ್ ರಿಸರ್ವ್ ತನ್ನ ಬಡ್ಡಿ ದರಗಳನ್ನು ಸ್ಥಿರಗೊಳಿಸಿತು, ಕಡಿಮೆ ಮಾಡಲಿಲ್ಲ. 3.5%ಇಂದ 3.75%ಗೆ ಅದು ಸ್ಥಿರವಾಗಿ ಇಟ್ಟಿತ್ತು ಅದನ್ನು. ಸೊ ಹಾಗಾಗಿ ಎಲ್ಲ ಕಾರಣಗಳಿಂದಾಗಿ ಕೂಡ ಚಿನ್ನ ಬೆಳ್ಳಿಯ ದರಗಳಲ್ಲಿ ಈ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಯಿತು.